ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಟಿಗೆ 36 ರನ್ಗಳ ಭರ್ಜರಿ ಜಯ, ಮುಂಬೈಗೆ ಸತತ 4 ಸೋಲು ಅಹಮದಾಬಾದ್ ಸ್ಟೇಡಿಯಮ್ಮಲ್ಲಿ. ಒಳ್ಳೆ ಒಳ್ಳೆ ಮ್ಯಾಚ್ ಮಾತ್ರ. ಚೆನ್ನಾಗಿತ್ತು ಮ್ಯಾಚು, ಅಂದರೆ ಒನ್ ಸೈಡೆಡ್ ಆಗೋಯಿತು. ಸೊ ಮ್ಯಾಚ್ ಹೇಗಿತ್ತು ಅಂತ ಮಾತಾಡೋಣ. ಟಾಸ್ ವಿನ್ ಆಗಿದ್ದು ಮುಂಬೈ, ಚೂಸ್ ಮಾಡ್ಕೊಂಡಿದ್ದು ಫೀಲ್ಡಿಂಗ್ ಅಂತ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಜಿ ಟಿ ಎಷ್ಟು ರನ್ ಕಲೆ ಆಗ್ತು ಅಂದರೆ 196ಕ್ಕೆ 9 ವಿಕೆಟ್. ಯಾರ್ಯಾರು ಚೆನ್ನಾಗಿ ಆಡಿದ್ರು ಜಿ ಟಿಯಲ್ಲಿ ಅಂದರೆ ಅವ್ರದ್ದು ಟಾಪ್ ಹೆವಿ ಅಂತ ಮಾತಾಡ್ತಿದ್ವಿ. ಟಾಪ್ ಬ್ಯಾಟರ್ ರನ್ ಸ್ಕೋರ್ ಮಾಡಿದ್ರೆ ಅವ್ರದ್ದು ಒಳ್ಳೆ 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 ಸ್ಕೋರ್ ಬೋರ್ಡ್ ಇರುತ್ತೆ. ಸ್ಕೋರ್ ಬೋರ್ಡಲ್ಲಿ ರನ್ ಇರುತ್ತೆ. ಸೊ ಇವತ್ತು ಯಾರ್ಯಾರು ಸ್ಕೋರ್ ಮಾಡಿದ್ರು ಅಂದರೆ ಸಾಯಿ ಸುದರ್ಶನ್ ಲಾಸ್ಟ್ ಮ್ಯಾಚಲ್ಲಿ ಯಾರು ಒಳ್ಳೆ, ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ ಹಾಫ್ ಸೆಂಚುರಿ ಮಾಡಿದ್ರು, ಈ ಮ್ಯಾಚಲ್ಲೂ 60+ ರನ್ ನೋಡಿದ್ರು. ಸೊ ಅವ್ರ ಜೊತೆಗೆ 50 ರನ್ ಪಾರ್ಟ್ನರ್ಶಿಪ್ ಬಂದಿದ್ದು ಗಿಲ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅದಾದಮೇಲೆ ಅವ್ರು ಔಟ್ ಆಗೋದ್ರು, 30+ ರನ್ಸ್ ಅನ್ಸುತ್ತೆ ಮೇ ಬಿ. 38 ರನ್ಸ್. ಅದಾದ್ಮೇಲೆ ಬಂದಿದ್ದು ಬಟ್ಲರು ಒಳ್ಳೆ ಆಟ ಆಡಿದ್ರು. ಅವ್ರ ಜೊತೆ ಒಂದು 50+ ಪಾರ್ಟ್ನರ್ಶಿಪ್ ಬಂತು. ಅವರು 39 ರನ್ ನೋಡಿದ್ರು, ಔಟ್ ಆಗೋದ್ರು. ನೆಕ್ಸ್ಟ್ ಬಂದಿದ್ದು ರುದರ್ಫೋರ್ಡ್ ಒಂದು 18 ರನ್ ನೋಡಿದ್ರು. ಸೊ ಮಿಕ್ಕಿದವರೆಲ್ಲ 7, 9 ಹಿಂಗೆ ಹೊಡೆದ್ರು. ಸೊ ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯ ಮಿಂಚಿದ್ರು, 2 ವಿಕೆಟ್ ತೊಗೊಂಡು 24 ರನ್ ಏನೋ ಬಿಟ್ಕೊಟ್ರು ಅಷ್ಟೇ. ಅದಾದಮೇಲೆ ಬೋಲ್ಟ್ಗೊಂದು, ಚಹರ್ಗೊಂದು, ಮತ್ತು ಇನ್ನೊಬ್ರು ಹೊಸ ಬೌಲರ್ ಇದ್ದಾರೆ, ಅವ್ರ ಹೆಸರು ಬಂದು ಸೂರ್ಯನಾರಾಯಣ ರಾಜು, ಅವ್ರಿಗೊಂದು ವಿಕೆಟ್ ಬಂತು. ಸೊ ಸ್ಯಾಂಟ್ನರ್ಗೆ ವಿಕೆಟ್ ಇದೆಯಾ? ಇಲ್ಲ, ಸ್ಯಾಂಟ್ನರ್ಗೆ ಇಲ್ಲ, ವಿಕೆಟ್ಲೆಸ್ ಅವರು ಸ್ಯಾಂಟ್ನರ್, ಬಟ್ ಒಳ್ಳೆ ಬೌಲಿಂಗ್ ಹಾಕಿದ್ದಾರೆ. ಸೊ ಇಷ್ಟು ರನ್ ಕಲೆ ಹಾಕಿ 196 ರನ್ ಕಲೆ ಹಾಕಿದ್ರು. ಸೊ ಪ್ರಾಬ್ಲಮ್ ಎಲ್ಲಾಯಿತು ಅಂದರೆ ಜಿ ಟಿ ಅವ್ರಿಗೆ ಒಳ್ಳೆ ಫ್ಲೋ ಹೋಗ್ತಿತ್ತು. ಆ್ಯಕ್ಚುಲಿ ಒಂದು 13-14 ಓವರ್ಸಲ್ಲಿ ಒಳ್ಳೆ ಫ್ಲೋ ಹೋಗ್ತಿತ್ತು. 17 ಓವರ್ ಕಂಟಿನ್ಯೂಸ್ ಆಗಿ ವಿಕೆಟ್ ಫಾಲ್ ಆಗಿ ಸ್ಟಾರ್ಟ್ ಆದವು. ಇಲ್ಲ ಅಂದರೆ ಮೇ ಬಿ 220-230ವರೆಗೂ ಹೋಗ್ತಿತ್ತೇನೋ. ಮೇ ಬಿ ಯಾರಾದರೂ ಒಬ್ಬರು ಸೆಟ್ಲ್ ಆಗಿರೋ ಬ್ಯಾಟ್ಸ್ಮನ್ ಇದ್ದಿದ್ರೆ, ಇಲ್ಲ ಒಬ್ರು ಯಾರಾದರೂ ಈಟರ್, ಇವರು ಅನ್ಫಾರ್ಚುನೇಟ್ಲಿ ಇವರು ತೆವಾಟಿಯ ರನ್ಔಟ್ ಆಗಿಬಿಟ್ರು ಪಾಪ. ಅವ್ರು ಇದ್ದಿದ್ರೆ ಇನ್ನೂ ಒಂದು 25-30 ರನ್ ಬರೋದು ಮೇ ಬಿ. ಸೊ ಅಲ್ಲೊಂದು ಹೊಡೆತ ತಿಂತು. 17 ಓವರ್ ಕಂಟಿನ್ಯೂಸ್ ಆಗಿ 3 ವಿಕೆಟ್ ಹೋಯಿತು. ದೀಪಕ್ ಚಾರ್ ಓವರಲ್ಲಿ ಒಂದು ರನ್ಔಟ್ ಆಯಿತು, ಒಂದು ಕ್ಯಾಚ್ ಹೋಯಿತು, ಇನ್ನೊಂದು ವಿಕೆಟ್ ಹೋಯಿತು. ಸೊ ಅಲ್ಲಿಗೆ ಕಲಾಸ್ ಆಯಿತು ಜಿ ಟಿದು. ಬಟ್ ಒಳ್ಳೆ ರನ್ನೇನೆ ಆ್ಯಕ್ಚುಲಿ. ಡ್ಯೂ ಬರುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ ಡ್ಯೂ ಏನೂ ಬಂದಿಲ್ಲ, ಅದು ಪ್ಲಸ್ ಪಾಯಿಂಟು. ಅದ್ರ ಬಗ್ಗೆ ಮಾತಾಡೋಣ. ಸೊ ಚೇಸಿಂಗ್ ಸ್ಟಾರ್ಟ್ ಮಾಡಿದ ಮುಂಬೈ ಟೀಮು ಮತ್ತೆ ಮಿಯಾನ್ ಮ್ಯಾಜಿಕ್ ಅಂತಲೇ ಹೇಳಬೇಕು. ಲಾಸ್ಟ್ ಮ್ಯಾಚಲ್ಲಿ ಹೆವಿ ನಾಯಿ ಹೊಡೆದಾಗ ಹೊಡೆಸ್ಕೊಂಡಿದ್ರು ಮಿಯಾನ್. ಈ ಮ್ಯಾಚಲ್ಲಂತೂ ಸೂಪರ್ ಬೌಲಿಂಗು. ಇಬ್ಬರು ಓಪನರ್ನ ಕಿತ್ತು ಬಿಸಾಕಿದ್ರು. ಯಾರ್ಯಾರನ್ನ? ರೋಹಿತ್ ಶರ್ಮನ 2 ಬೌಂಡ್ರಿ ಬ್ಯಾಕ್ ಟು ಬ್ಯಾಕ್ ಹೊಡೆದ್ರು. ಅದಾದಮೇಲೆ ಬೋಲ್ಡ್ ಒಳ್ಳೆ ಬೌಲ್ ಮಾತ್ರ. ಅದಾದಮೇಲೆ ರಿಕಲ್ಟನ್ನು ಹೋಯಿತು. ಅದಾದ್ಮೇಲೆ ಬಂದಿದ್ದು ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್. ಇವರಿಬ್ಬರು ಇದ್ದಾಗ ಸ್ವಲ್ಪ ಒಳ್ಳೆ ರನ್ ಬಂತು. ಸೂರ್ಯಕುಮಾರ್ ಯಾದವ್ ಒಳ್ಳೊಳ್ಳೆ ಶಾರ್ಟ್ಸ್ ಆಡಿದ್ರು. ಅವ್ರ ಫೇವ್ರೆಟ್ ಶಾರ್ಟ್ ತುಂಬ ಒಂದು ಸಖತ್ ಬೌಂಡ್ರಿಗಳು ಬಂತು ಆ ಏರಿಯಲ್ಲಿ. ಅವ್ರದ್ದು ಸೂರ್ಯಕುಮಾರ್ ಯಾದವ್ ಫೇವ್ರೆಟ್ ಶಾಟ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ತಿಲಕ್ ವರ್ಮಾ ಹೋಗ್ತಾ ಸ್ವಲ್ಪ ಒದ್ದಾಡಿದ್ರು. ಸೊ ಹರಿಬರಿಯಲ್ಲಿ ಇದ್ರು ಅನಿಸುತ್ತೆ. ಅವರು ಪ್ರಸಿದ್ಧ ಕೃಷ್ಣಗೆ ಔಟ್ ಆಗಿಬಿಟ್ರು. ಸೊ ಪ್ರಸಿದ್ಧ ಕೃಷ್ಣ ಬಗ್ಗೆ ಮಾತಾಡಬೇಕು. ಲಾಸ್ಟ್ ಮ್ಯಾಚಲ್ಲಿ ಆ ಥರ ಹೊಡ್ಸ್ಕೊಂಡವರು ಇವತ್ತಿನ ಮ್ಯಾಚಲ್ಲಂತೂ ಸೂಪರ್ ಕಮ್ ಬ್ಯಾಕ್ ಅಂತಲೇ ಹೇಳೋದು. ಸೂಪರ್ 18 ರನ್ಸ್ ಕೊಟ್ಟರು, 2 ವಿಕೆಟ್ ತೆಗೆದ್ರು, ಇಂಪಾರ್ಟೆಂಟ್ ವಿಕೆಟ್ಸು. ಅವ್ರಿಗೆ ಸಪೋರ್ಟ್ ಮಾಡಿದ್ದು ಇನ್ನೊಬ್ರು ಇದ್ದಾರಲ್ಲ, ಅವರು ಯಾರಪ್ಪ ಅವ್ರ ಹೆಸರು ಬರ್ತಿಲ್ಲ, ಸ್ಪಿನ್ನರ್, ಒಂದು ನಿಮಿಷ, ಯಾರು, ಸಾಯಿ ಕಿಶೋರ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯಗೂ ಸಾಯಿ ಕಿಶೋರ್ಗೂ ಏನೋ ಮಾತಿನ ಚಕಮಕಿ ನಡೀತು ಮಧ್ಯದಲ್ಲಿ. ಅದು ಏನಾಯಿತು, ಏನು ಬಾಲ್ ಕೊಡೋಕ್ಕ ಏನು ಅಂತ ಗೊತ್ತಿಲ್ಲ. ಬಟ್ ಒಳ್ಳೆ ಚೇಸ್ ಮಾಡೋಕ್ಕಂತೂ ಆಗಿಲ್ಲ. ಮುಂಬೈ 4 ಮ್ಯಾಚ್ ಸೋತಿದ್ದಾರೆ ಆ್ಯಕ್ಚುಲಿ ಅಹಮದಾಬಾದಲ್ಲಿ ಮುಂಬೈ ಅವರು. ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಬಂದಿರೋದೇ ಆ ಹೋಮ್ ಗ್ರೌಂಡಿಂದಾನೆ, ಆ ಟೀಮಿಂದಾನೆ. ಬಟ್ ಅಲ್ಲೇ ಅವ್ರಿಗೆ ರೀಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮೇ ಬಿ ಅವ್ರದ್ದು ಇಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಅವ್ರು ಕಪ್ ಗೆದ್ದಿದ್ದು ಅದೆಲ್ಲ ನಾಟ್ ಓನ್ಲಿ ಹಾರ್ದಿಕ್ ಪಾಂಡ್ಯ ಅನಿಸ್ತಿದೆ ನನಗೆ. ಆಶೀಶ್ ನೆಹ್ರಾ ಅವ್ರದ್ದು ಟೀಮ್ ಏನಿತ್ತು ಆಗ, ಆ ಟೀಮ್ ಪರ್ಫಾರ್ಮೆನ್ಸಿಂದನೇ ನೀವು ಅವ್ರು ನೋಡಿದ್ರೆ ಯಾರೂ ಆ ಟೀಮಲ್ಲಿ ಅವಾಗ ಯಾರೂ ಪರ್ಪಲ್ ಕ್ಯಾಪ್ ಇರಲಿಲ್ಲ, ಆರೆಂಜ್ ಕ್ಯಾಪ್ ಇರಲಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ಮರ್ತೋಗಿದ್ರೆ ಮೆನ್ಷನ್ ಮಾಡಿ ಕಮೆಂಟಲ್ಲಿ ತಪ್ಪು ಹೇಳಿದೆ ಅಂತ. ಸೊ ನಾನು ತಿಳ್ಕೊತೀನಿ. ನನಗೆ ಗೊತ್ತಿರೋಂಗೆ ಆ ಟೀಮಲ್ಲಿ ಯಾರು ಅಂತ ರನ್ ಸ್ಕೋರ್ ಮಾಡಿರೋರು, ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಯಾರೂ ಇದ್ದಿಲ್ಲ ಅವ್ರು ಕಪ್ ವಿನ್ ಆದಾಗ. ಕ್ಲಿನಿಕಲ್ ಟೋಟಲ್ ಟೀಮ್ ಪರ್ಫಾರ್ಮೆನ್ಸಿಂದ ಅವ್ರು ಮ್ಯಾಚ್ ವಿನ್ ಆದರು. ಮುಂಬೈ ಅವ್ರಿಗೆ ಅದು ಅರ್ಥ ಆಗದೆ ಅವ್ರನ್ನ ಸುಮ್ಮನೆ ಕರ್ಕೊಂಬಂದು ಮುಂಬೈಯಲ್ಲಿದ್ದು ಇದೆಲ್ಲ, ಅದಕ್ಕಿಂತ ಮುಂಚೆನೂ ಏನು ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂದ್ಕೊಳ್ಳಿ, ಏನೋ ಅವ್ರನ್ನ ಕರ್ಕೊಂಬಂದು ಏನೋ ಮಾಡೋಣ ಅಂತ ಕರ್ಕೊಂಬಂದರು. ಬಟ್ ಅದು ಇನ್ನೂ ವರ್ಷ ಆಯಿತು. ಬಟ್ ನನಗೆ ಅದೇ ಆಗ್ತಿಲ್ಲ, ಅಷ್ಟು ಮ್ಯಾಚ್ ಎಲ್ಲ ಆಡಿ ಜಿ ಟಿಲಿ ಒಂದು 14 ಮ್ಯಾಚ್ ಆಡಿದ್ದಾರೆ ಆ ಗ್ರೌಂಡಲ್ಲಿ ಹಾರ್ದಿಕ್ ಪಾಂಡ್ಯ.
ಬಟ್ ಇನ್ನೂ ಅವ್ರಿಗೆ ಗೊತ್ತಾಗ್ತಿಲ್ಲ ಅದನ್ನ ಹೆಂಗೆ ಬಿಹೇವ್ ಮಾಡುತ್ತೆ ಗ್ರೌಂಡ್, ಅಂದರೆ ಆ ಪಿಕ್ಚರ್ಸ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಮುಂಬೈ ಅವ್ರಿಗೆ ಇದೇನು ಹೊಸ್ತಲ್ಲ, ಅವ್ರು ಸ್ಟಾರ್ಟಿಂಗಲ್ಲಿ ಮ್ಯಾಚ್ ಸೋತು ಆಮೇಲೆ ಕಮ್ ಬ್ಯಾಕ್ ಮಾಡೋದು ಎಷ್ಟೋ ಇದೆ. ಸೇಮ್ ಆರ್ ಸಿ ಬಿಗಿಂತ ತುಂಬ ಸರಿ ಆ ಥರ ಮಾಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಈ ಸರಿನೂ ಹೇಳೋಕ್ಕಾಗಲ್ಲ. ಬಟ್ 2 ಬ್ಯಾಡ್ ಗೇಮ್ಸ್ನ ಡಿಸೈಡ್ ಅಂದರೆ ಚಾಂಪಿಯನ್ಸ್ ಟೀಮ್ ಅವರು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು. ಬೌಲಿಂಗಲ್ಲೂ ಅಷ್ಟೇ, ಬ್ಯಾಟಿಂಗಲ್ಲೂ ಅಷ್ಟೇ. ಬೌಲಿಂಗಲ್ಲಿ ಇನ್ನೂ ರನ್ ಅಂದರೆ ನ್ಯೂ ಕಮರ್ಸ್ ಇದ್ದಾರಲ್ಲ ಅವರು, ಸತ್ಯನಾರಾಯಣ ರಾಜು ಅವರು ಹೆವಿ ಎಕ್ಸ್ಪೆನ್ಸಿವ್ ಆದರು. ಅದು ಬಿಟ್ಟರೆ ಬೇರೆಯವರೆಲ್ಲ ಮುಜೀಬು ಎಕ್ಸ್ಪೆನ್ಸಿವ್ ಆದರು. ಮುಜೀಬು 14 ರನ್ನು. ಚಹರೂ ಅಷ್ಟೇ, ಅಲ್ಲಿಗೆ ಹೋಯ್ತಲ್ಲ. ಒಂದು 170-180 ಆ ರೇಂಜಲ್ಲಿ ಆಗಿದ್ರೆ ಮೇ ಬಿ ಚೇಂಜ್ ಮಾಡಿಬಿಟ್ಟಿರೋನು. ನಾನು ಅಂದ್ಕೊಂಡಿದ್ದೆ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ಬರೂ ತಣಕಾಡಿದ್ರು. ಅಂದರೆ ಪ್ರಸಿದ್ಧ ಕೃಷ್ಣ ಬೌಲಿಂಗಲ್ಲಿ ಸೀರಿಯಸ್ ಆಗಿ ಮುಟ್ಟಕ್ಕಾಗ್ತಿಲ್ಲ. ಒಬ್ಬೆಲ್ಲ ಡಾಟ್ ರನ್ ರೇಟ್ ಒಂದು ಟೈಮಲ್ಲಿ 20-21ವರೆಗೂ ಹೋಗ್ಬಿಟ್ಟಿತ್ತು. ನಾನು ಇವಾಗ ಆಗಲ್ಲ ಬಿಡು ಅಂತಾನೆ, ಬಟ್ ಅದು ಹಾಗೆ ಆಯಿತು. ಸೊ 32 ರನ್ ಜಯ ಅನಿಸುತ್ತೆ, ಮೇ ಬಿ 32 ರನ್ ಜಯ, 36 ರನ್ ಜಯ. ಸೊ ಜಿ ಟಿಗಂತೂ ಒಳ್ಳೆ ವಿನ್ ಅವ್ರ ಹೋಮಲ್ಲಿ ಮರೆಯಲ್ಲ. ಮುಂಬೈ ಮೇಲೆ ಇಷ್ಟು ಒಳ್ಳೆ ರೆಕಾರ್ಡ್ ಇಟ್ಕೊಂಡಿದ್ರೆ ನಿಜ ಗ್ರೇಟ್. ಜಿ ಟಿ ಕಂಟಿನ್ಯೂಸ್ ಆಗಿ 4 ವಿನ್ನು, 4 ಫೇಸ್ ಟು ಫೇಸ್. ಅಂದರೆ ಅಹಮದಾಬಾದಲ್ಲಿ ಒಂದು ಮ್ಯಾಚು ಗೆದ್ದಿಲ್ಲ ಮುಂಬೈ. ಬಟ್ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಇವತ್ತು ಮ್ಯಾಚು. ಸೊ ಅದಕ್ಕೆ ವೀಡಿಯೋನು ಸ್ವಲ್ಪ ಸ್ಲೋ ಇದೆ. ಸೊ ಬಟ್ ನಾಳೆ ಒಳ್ಳೆ ಮ್ಯಾಚ್ ಇರುತ್ತೆ, ಡಿಲ್ಲಿ ಮತ್ತು SRH ವಿಶಾಖಪಟ್ಟಣಮಲ್ಲಿ. ಡಿಲ್ಲಿ ಚೇಸ್ ಮಾಡಿದ್ದು ನೋಡಿದ್ರೆ ಇವಾಗಲೂ ನಾಳೆ KL ರಾಹುಲ್ ಆಡಾಕ್ತಾರೆ. ತಂದೆ ಆಗಿದ್ದಾರೆ, ತಂದೆ ಆದಮೇಲೆ ಲಕ್ನ ತರ್ತಾರೆ, ನೋಡಬೇಕು. ಮಗಳು ಬೇರೆ ಹುಟ್ಟಿದ್ದಾಳೆ, ಶುಭಶಕನ. ಯುಗಾದಿ ಹಬ್ಬ ಬೇರೆ ನಾಳೆ. ಮತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿ, ಒಳಗೆ ತಿಂದು ಒಳ್ಳೆ ಮಾತಾಡಿ, ಯಾರನ್ನೂ ಏನು ನೆಗೆಟಿವ್ ಥಿಂಕ್ನ ತೆಗೆದಾಕ್ಬಿಟ್ಟು ಒಳ್ಳೆ ಪಾಸಿಟಿವ್ ವೇಬ್ಸಿಂದ ನಮ್ಮ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ಒಳ್ಳೆ ಎಣ್ಣೆ ಸ್ನಾನ ಮಾಡ್ಕೊಂಡು ಒಳ್ಳೆ ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಹೋಳಿಗೆ ಊಟ ಮಾಡಿ ಎಂಜಾಯ್ ಮಾಡೋಣ. ಸೊ ಎಲ್ರಿಗೂ ಇನ್ನೊಂದು ಸರಿ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಏನಾದರೂ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದು ಏನಾದರೂ ಇದೆ ಅಂದರೆ ಮೆನ್ಷನ್ ಮಾಡಿ, ಹಾರ್ಟ್ ಸಿಂಬಲ್ ಹಾಕ್ಬಿಡಿ ಲಾಸ್ಟ್ವರೆಗೂ ಯಾರು ವೀಡಿಯೋ ನೋಡಿರ್ತೀರ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿದ್ರೆ ಹೊಸ ವ್ಯೂವರ್ಸ್ಗೆ ವೀಡಿಯೋ ರೀಚ್ ಆಗುತ್ತೆ, ಒಳ್ಳೆ ರೀಚ್ ಸಿಗುತ್ತೆ. ಇನ್ನೂ ಕಲಿತಾ ಇರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅಂತ ನನಗೆ ಅನಿಸ್ತಿದೆ. ನಾನು ಆನೆಸ್ಟಾಗಿ ಒಪ್ಕೋತಾ ಇದ್ದೀನಿ. ಸೊ ಅದು ಬರ್ತಾ ಆ್ಯಕ್ಚುಲಿ ನಾನು ಇಂಟ್ರೋವರ್ಟ್. ಸೊ ಅದಕ್ಕೋಸ್ಕರ ಇಷ್ಟು ಮಾತಾಡೋದೇ ಸ್ವಲ್ಪ ನನಗೆ ಒಂಥರ ಅನಿಸುತ್ತೆ. ಬಟ್ ಆದರೂ ನಾನು ಟ್ರೈ ಮಾಡಿ, ಇಲ್ಲ ನಾನು ಬದಲಾಗಬೇಕು, ಹೊರಗಡೆ ಬರಬೇಕು ಆ ಪ್ರಪಂಚದಿಂದ, ನಾನಾಗಿರಬಾರ್ದು, ಹೊಸ ರೂಪ ತಾಳಬೇಕು ಅಂತಲೇ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ಸಪೋರ್ಟ್ ಬೇಕು, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.